ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾ ಧನಮಾಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ. ಶ್ರೀ ಗುರುಭ್ಯೋ ನಮಃ. ಇಂದಿನ ವಿಷಯ ಅಭ್ಯಾಸ. ನಮಗೆಲ್ಲರಿಗೂ ಸಂಶಯ ಇರುತ್ತೆ, ಏನು ಅಂತ ಹೇಳಿದ್ರೆ ಅಭ್ಯಾಸಕ್ಕೂ ಹವ್ಯಾಸಕ್ಕೂ ಏನು ವ್ಯತ್ಯಾಸ ಅಂತ. ಸುಲಭವಾಗಿ ಕಂಡುಹಿಡಿಯಬಹುದಾದಂತಹ ಸಂಶಯ ಏನು ಅಂತ ಹೇಳಿದ್ರೆ ಅಭ್ಯಾಸ ಹವ್ಯಾಸ. ಹವ್ಯಾಸ ಅಂತ ಹೇಳಿದ್ರೆ ನಮಗೆ ಸಮಯ ಸಿಕ್ಕಾಗ ಮಾಡುವಂಥದ್ದು. ಅಭ್ಯಾಸ ಅಂದರೆ ಕಲಿಯಬೇಕಾದಂತಹ ವಿಷಯ. ಹಾಗಾದರೆ ಹವ್ಯಾಸ ಹೇಗೆ ಹುಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅಭ್ಯಾಸ ಮಾಡುವುದರಿಂದಲೇ ಹವ್ಯಾಸ ಬರೋದು. ಯಾವುದೇ ರೀತಿಯಾದಂಥ ಅಭ್ಯಾಸವಿಲ್ಲದೆ ಹವ್ಯಾಸ ಬೆಳೆಯಲು ಸಾಧ್ಯವೇ ಇಲ್ಲ. ಒಬ್ಬ ಬರವಣಿಗೆಯನ್ನ ತನ್ನ ಹವ್ಯಾಸವನ್ನಾಗಿ ಮಾಡ್ಕೋತಾನೆ ಅಂತ ಹೇಳಿದ್ರೆ ಆತನಿಗೆ ಬರೆಯುವ ಅಭ್ಯಾಸ ಇರಬೇಕು. ಬರೆಯುವ ಅಭ್ಯಾಸವೇ ಇಲ್ಲದೆ ಬರವಣಿಗೆಯ ಹವ್ಯಾಸವನ್ನ ಇಟ್ಟುಕೊಳ್ಳಲು ಅಸಾಧ್ಯವಾಗತ್ತೆ. ಅಭ್ಯಾಸ ಅನ್ನೋದು ಹವ್ಯಾಸಕ್ಕೆ ಬುನಾದಿಯ ರೀತಿಯಾಗಿ. ಇದಕ್ಕೊಂದು ಶ್ಲೋಕವಿದೆ. ಅಭ್ಯಾಸಾನುಗತ ವಿದ್ಯಾ ಬುದ್ಧಿ ಕರ್ಮಾನುಸಾರಿಣೆ ಉದ್ಯೋಗಾನುಗತ ಸಂಪತ್ತ ಫಲಂ ಭಾಗ್ಯಾನುಸಾರತಃ ಎಂದು. ಏನು ಅಂತ ಹೇಳಿದ್ರೆ ಅಭ್ಯಾಸಾನುಗತ ವಿದ್ಯಾ. ನಾವು ಎಷ್ಟು ಅಭ್ಯಾಸವನ್ನ ಮಾಡ್ತೇವೋ ಅಷ್ಟು ವಿದ್ಯೆ ನಮ್ಮದಾಗತ್ತೆ. ಬುದ್ಧಿ ಕರ್ಮಾನುಸಾರಿಣೆ. ಕರ್ಮಕ್ಕೆ ಅನುಸಾರವಾಗಿ ನಾವು ಬುದ್ಧಿಯನ್ನ ವರ್ಧಿಸಿಕೊಳ್ಳಬಹುದು. ಉದ್ಯೋಗಾನುಗತ ಸಂಪತ್. ನಮ್ಮ ಉದ್ಯೋಗಕ್ಕೆ ಅನುಸಾರವಾಗಿ ಸಂಪತ್ ಲಭಿಸುತ್ತೆ. ಫಲಂ ಭಾಗ್ಯಾನುಸಾರತಃ. ಭಾಗ್ಯಕ್ಕೆ ಅನುಗುಣವಾಗಿ ಫಲಗಳು ದೊರೆಯುತ್ತವೆ. ಈ ಮೂರು ಪಾದಗಳು ಇಂದಿನ ಭಾಷಣಕ್ಕೆ ಅನವಶ್ಯಕ. ಈಗ ಮೊದಲನೇ ಪಾದ ಅಭ್ಯಾಸಾನುಗತ ವಿದ್ಯಾ. ಈ ಒಂದು ಪಾದದ ಅರ್ಥವನ್ನ ನೋಡೋಣ. ಎಷ್ಟು ಪ್ರಮುಖವಾದಂಥದ್ದು ಅಂತ ಹೇಳಿದ್ರೆ ಅಭ್ಯಾಸಾನುಗತ ವಿದ್ಯಾ. ಎಷ್ಟು ಪ್ರಯತ್ನ ಪೂರ್ವಕವಾಗಿ ನಾವು ಅಭ್ಯಾಸವನ್ನ ಮಾಡ್ತೇವೋ ಅಷ್ಟು ವಿದ್ಯೆ ನಮಗೆ ದೊರಕತ್ತೆ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ ಹೇಳ್ತಾರೆ. ವಿದ್ಯೆ ಎಂಬ ಧನವು ಎಲ್ಲಾ ಧನಕ್ಕಿಂತ ಶ್ರೇಷ್ಠವಾದ ಧನವು. ಆ ವಿದ್ಯೆಯನ್ನ ಕಲಿಬೇಕು ಅಂತ ಹೇಳಿದ್ರೆ ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ ಅಂತ ಹೇಳ್ತಾರೆ. ಹಾಗೆ ಆ ದುಡ್ಡಿಗೆ ಅಪ್ಪನ ಸ್ಥಾನದಲ್ಲಿರುವಂತಹ ವಿದ್ಯೆಯನ್ನ ಕಲಿಬೇಕು ಅಂತ ಹೇಳಿದ್ರೆ ಅಭ್ಯಾಸವು ನಮ್ಮಲ್ಲಿ ಇರಬೇಕು. ಅಭ್ಯಾಸ ಮಾಡುವ ಗುಣ ನಮ್ಮಲ್ಲಿರಬೇಕು. ನಾವು ಹುಟ್ಟಿದಾಗಿನಿಂದಲೂ ಸಾಯುವ ತನಕ ಅಭ್ಯಾಸ ಮಾಡುವ ಸಂಗತಿಗಳು ಇದ್ದೇ ಇರುತ್ತೆ. ಎಲ್ಲರಿಂದಲೂ ಕಲಿಯುವ ಸಂಗತಿಗಳು ಇದ್ದೇ ಇರುತ್ತೆ. ಅದನ್ನ ನಾವು ಮನವರಿಕೆ ಮಾಡಿಕೊಂಡು ಇರಬೇಕು. ಅಭ್ಯಾಸಗಳಲ್ಲಿ ಎರಡು ವಿಧ. ಒಳ್ಳೆಯ ಅಭ್ಯಾಸಗಳು ಹಾಗೆ ದುರಭ್ಯಾಸ. ದುರಭ್ಯಾಸ ಅಂತ ಹೇಳಿದ್ರೆ ಕೆಟ್ಟ ಅಭ್ಯಾಸಗಳು. ಒಳ್ಳೆಯ ಅಭ್ಯಾಸವು ನಮ್ಮನ್ನ ಬೆಟ್ಟದ ಮೇಲಿನ ತುದಿಯ ತನಕ ಕರ್ಕೊಂಡು ಹೋದ್ರೆ, ಕೆಟ್ಟ ಅಭ್ಯಾಸಗಳು ಮೇಲಿನಿಂದ ಕೆಳಕ್ಕೆ ಧಪಕ್ಕೆಂದು ಬೀಳ್ಸತ್ತೆ. ಇದೇ ವ್ಯತ್ಯಾಸ ಇರೋದು ಒಳ್ಳೆಯ ಅಭ್ಯಾಸಕ್ಕೂ ಹಾಗೂ ಕೆಟ್ಟ ಅಭ್ಯಾಸಕ್ಕೂ. ನಮ್ಮ ನಿರ್ಧಾರವನ್ನ ನಾವೇ ಮಾಡಬೇಕು. ಒಳ್ಳೆಯ ಅಭ್ಯಾಸಗಳಿಂದ ನಾವು ವಿದ್ಯೆಯನ್ನ ಕಲಿಬೇಕು. ಕೆಟ್ಟ ಅಭ್ಯಾಸಗಳಿಂದ ನಾವು ವಿದ್ಯೆಯನ್ನ
ನಾಶಪಡಿಸ್ಕೋಬೇಕು ಅಂತ ನಿರ್ಧಾರ ನಮ್ಮ ಕೈಯಲ್ಲಿದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಭವಿಷ್ಯದ ನಿರ್ಧಾರವನ್ನ ಬೇರೆಯವರು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಮ್ಮ ಭವಿಷ್ಯದ ನಿರ್ಧಾರವನ್ನ ನಾವು ಮಾಡಬಹುದು. ಹರೇಣಾಪಿ ಹರಿಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತ ರೇಖಾ ಪರಿಮಾಷ್ಟು ನ ಶಕ್ಯತೆ ಅಂತ ಹೇಳ್ತಾರೆ. ಹರಿ, ಹರ, ಸುರ, ಬ್ರಹ್ಮರಿಂದಲೂ ಕೂಡ ನಮ್ಮ ಹಣೆಯಲ್ಲಿ ಬರೆದಿದ್ದಂತಹ ಹಣೆ ಬರಹವನ್ನ ಅಳಿಸಕ್ಕೆ ಆಗೋದಿಲ್ಲ. ಆದರೆ ನಮ್ಮಿಂದ ಹಣೆ ಬರಹ ಸ್ವಲ್ಪವಾದರೂ ಬದಲಾಗಬಹುದು. ನಮ್ಮ ಹಣೆ ಬರಹದಲ್ಲೇ ಬರೆದಿರಬಹುದು. ನಾವು ಪ್ರಯತ್ನವನ್ನ ಮಾಡಿದ್ರೆ, ಸಾಧನೆ ಅಭ್ಯಾಸವನ್ನ ಮಾಡಿದ್ರೆ ಸಾಧನೆ ನಮಗೆ ಕಟ್ಟಿಟ್ಟ ಬುತ್ತಿ ಅಂತ. ಹಣೆ ಬರಹವನ್ನ ದೂಷಿಸದೆ ನಾವು ಯಾವಾಗಲೂ ಅಭ್ಯಾಸದಲ್ಲಿ ನಿರತರಾಗಿದ್ರೆ ಸಾಧನೆ ಖಂಡಿತ. ನೋಡಿ ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತು, ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ. ಅನಿತ್ಯಾನಿ ಶರೀರಾಣಿ, ಈ ಒಂದು ಶರೀರವು ಕೂಡ ಶಾಶ್ವತವಲ್ಲ. ವಿಭವ ಅಂತ ಹೇಳಿದ್ರೆ ದುಡ್ಡು ಕೂಡ ಶಾಶ್ವತವಲ್ಲ. ನಮಗೆ ಗೊತ್ತಿರುವ ಸಂಗತಿಯೇ. ಅದಕ್ಕೋಸ್ಕರ ಇರುವಷ್ಟು ಕಾಲ ಅಭ್ಯಾಸವನ್ನ ಮಾಡಬೇಕು. ಮೊದಲೇ ಹೇಳಿದ ಹಾಗೆ ಒಳ್ಳೆಯ ಅಭ್ಯಾಸ, ದುರಭ್ಯಾಸ, ಈ ಎರಡಕ್ಕೂ ವ್ಯತ್ಯಾಸವನ್ನ ಇಂದಿನ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಮೊದಲು ಒಳ್ಳೆಯ ಅಭ್ಯಾಸ. ಒಳ್ಳೆಯ ಅಭ್ಯಾಸ ಅಂತ ಹೇಳಿದ್ರೆ ಎಲ್ಲರಿಗೂ ಗೌರವವನ್ನ ಕೊಡೋದು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಎಂಬ ಮಾತುಗಳು, ನುಡಿಗಳು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪ್ರಚಲಿತವಾಗಿದೆ. ಆ ನುಡಿಗಳಂತೆ ನಡೆದುಕೊಳ್ಳೋದು. ಮೊದಲು ನಾವು ತಂದೆ ತಾಯಿಯರಿಗೆ ಗೌರವವನ್ನ ಕೊಡೋದು ಕೂಡ ಒಂದು ಒಳ್ಳೆಯ ಗುಣವೇ ಸರಿ. ಗುರುಗಳಿಗೆ ಗೌರವವನ್ನ ಕೊಡೋದು ಒಳ್ಳೆಯ ಗುಣ. ಹಾಗೆ ಅತಿಥಿಗಳಿಗೆ ಸತ್ಕಾರ ಮಾಡುವುದು ಕೂಡ ಒಳ್ಳೆಯ ಗುಣ ಎಂದು ಹೇಳಿದರೆ ತಪ್ಪಾಗಲಾರದು. ಹಾಗಾದ್ರೆ ಒಳ್ಳೆಯ ಅಭ್ಯಾಸಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಶಾಲೆಯಲ್ಲಿ ಕುಳಿತಾಗ ಗುರುಗಳು ಹೇಳಿದ ಮಾತನ್ನ ಕೇಳಿಸಿಕೊಳ್ಳುವುದು, ಗುರುಗಳಿಗೆ ಪ್ರತ್ಯುತ್ತರವನ್ನ ನೀಡದೇ ಇರುವುದು, ಗುರುಗಳ ಮಾತನ್ನ ಚಾಚು ತಪ್ಪದೆ ನಡೆದುಕೊಳ್ಳುವುದು, ಬೇರೆಯವರ ಮುಂದೆ ಅಸಭ್ಯ ವರ್ತನೆಯಿಂದ ಹಿಂದಿರುವುದು, ಇವೆಲ್ಲವೂ ಕೂಡ ಒಳ್ಳೆಯ ಅಭ್ಯಾಸಗಳು. ಹೀಗಿರ್ಬೇಕಾದ್ರೆ ಒಳ್ಳೆಯ ಅಭ್ಯಾಸಕ್ಕೆ ಒಂದು ಕಥೆಯನ್ನ ನೋಡೋಣ. ಒಂದು ಊರಿನಲ್ಲಿ ಸುಮಿತ್ರಾ ಎನ್ನುವವಳು ಒಬ್ಬಳು ಬಾಲಕಿ. ಅವಳು ಎಂದಿಗೂ ಕೂಡ ಒಳ್ಳೆಯ ಅಭ್ಯಾಸಗಳನ್ನ ಕಲಿತಿದ್ಲು. ಯಾಕೆ ಅಂತ ಹೇಳಿದ್ರೆ, ಅವಳಿಗೆ ವಿದ್ಯೆಯನ್ನ ಅರ್ಜಿಸಿಕೊಳ್ಳಬೇಕೆಂಬ ಹಂಬಲ. ಶಾಲೆಗೆ ಹೋದ್ರೂ ಕೂಡ ಅವಳು ಗುರುಗಳಿಗೆ ಮೊದಲು ನಮಸ್ಕಾರವನ್ನ ಮಾಡ್ತಾ ಇದ್ಲು. ಗುರುಗಳ ಮುಂದೆ ಶ್ರದ್ಧಾಭಕ್ತಿಯಿಂದ ಕುಳಿತು ಗುರುಗಳು ಹೇಳಿಕೊಟ್ಟಂತಹ ಪಾಠವನ್ನ ಕೇಳ್ತಾ ಇದ್ಲು. ನಂತರ ಮನೆಗೆ ಹೋದ ನಂತರ ಅದನ್ನ ಮತ್ತೆ ಅವಳು ಓದ್ತಾ ಇದ್ಲು. ತಂದೆ ತಾಯಿಗೆ ಗೌರವವನ್ನ ಕೊಡ್ತಾ ಇದ್ಲು. ಹೀಗೆ ತನ್ನ ಬಾಲ್ಯಾವಸ್ಥೆಯಲ್ಲಿ, ವಿದ್ಯಾರ್ಥಿಯ ಜೀವನದಲ್ಲಿ ಒಳ್ಳೆಯ ಗುಣಗಳನ್ನ ಅಳವಡಿಸಿಕೊಂಡು ಆಕೆ ಉತ್ತಮ ಉದಾಹರಣೆಯಾಗಿ ನಿಲ್ತಾಳೆ. ನೋಡಿ ಸ್ನೇಹಿತರೆ, ಅವಳು ಎಲ್ಲರ ಮುಂದೆ ಮಾದರಿಯಾದ್ಲು. ಆದರೆ ಅದೇ ಶಾಲೆಯಲ್ಲಿ ಅವಳ ಸ್ನೇಹಿತನಾಗಿ ಬೆಳೆದಂತಹ ಕಾರ್ತಿಕ ಎನ್ನುವವನು ಭಾರಿ ತುಂಟ. ಎಷ್ಟು ಹೊತ್ತು, ಎಷ್ಟು ದಿನಗಳು ಕಳೆದರೂ ಕೂಡ ಅವನು ತನ್ನ ತುಂಟತನವನ್ನ ಬಿಡ್ಲಿಲ್ಲ. ಶಾಲೆಗೆ ವಿಳಂಬವಾಗಿ ಬರ್ತಾನೆ, ಸುಳ್ಳನ್ನ ಹೇಳ್ತಾನೆ,
ತಾನೇ ದೊಡ್ಡವನೆಂದು ಚಿಕ್ಕವರಿಗೆಲ್ಲ ಬೈತಾನೆ, ತಾನೇ ತಪ್ಪನ್ನ ಮಾಡಿ ಬೇರೆಯವರಿಗೆ ತಿದ್ದುತ್ತಾನೆ, ಗುರುಗಳಿಗೆ ಗೌರವವನ್ನ ಕೊಡೋದಿಲ್ಲ, ಗುರುಗಳ ಮುಂದೆ ಕಾಲನ್ನ ಅಳ್ಳಾಡಿಸ್ಕೊಂಡು ಕೂತ್ಕೋತಾನೆ. ಎಲ್ಲಾ ಗುಣಗಳು ಅವನಲ್ಲಿದ್ದ ಕಾರಣ ಅವನಿಗೆ ಶ್ರದ್ಧೆ ಅನ್ನೋದು ಬರೋದಿಲ್ಲ. ಶ್ರದ್ಧೆ ಇಲ್ಲದ ಮೇಲೆ ಯಾವ ವಿದ್ಯೆ ಕಲಿತರೂ ಬರೋದಿಲ್ಲ ಎಂಬುದು ಸಾಮಾನ್ಯ ಜ್ಞಾನ. ಅವನು ಅಲ್ಲಿ ಹಾಳಾದ. ನೋಡಿ, ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆಯ ಗುಣಗಳನ್ನ, ಒಳ್ಳೆಯ ಅಭ್ಯಾಸಗಳನ್ನ ರೂಢಿಸಿಕೊಂಡರೆ ಜೀವನ ಸುಗಮವಾಗಿ ನಡೆಯುತ್ತೆ. ಮಕ್ಕಳಿಗೆ ಒಳ್ಳೆಯ ಅಭ್ಯಾಸವನ್ನ ಕಲಿಸಿಕೊಡುವುದು ಪೋಷಕರ ಮುಖ್ಯ ಕೆಲಸವಾಗಿರುತ್ತೆ. ನೋಡಿ, ಕೆಟ್ಟ ಗುಣಕ್ಕೂ ಒಳ್ಳೆಯ ಗುಣಕ್ಕೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಕೆಟ್ಟ ಅಭ್ಯಾಸಗಳಿಂದ ಕೆಟ್ಟ ಗುಣ ಬರುತ್ತೆ, ಒಳ್ಳೆ ಅಭ್ಯಾಸದಿಂದ ಒಳ್ಳೆಯ ಗುಣಗಳು ವೃದ್ಧಿಯಾಗತ್ತೆ. ಈ ಒಂದು ಜಗತ್ತಿನಲ್ಲಿ ಗುಣದಿಂದಲೇ ತಾನೇ ನಾವು ಗುರುತಿಸಿಕೊಳ್ಳೋದು. ಒಳ್ಳೆಯ ಗುಣವು ಇಲ್ಲದಿದ್ದರೆ ಯಾರು ತಾನೇ ಗುರುತಿಸಿಕೊಳ್ತಾರೆ? ಒಬ್ಬನಿಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಜನರು ನೋಡುವುದು ಅವನಲ್ಲಿರುವಂತಹ ಒಳ್ಳೆಯ ಗುಣವನ್ನ ನೋಡಿ ಹಣದ ಸಹಾಯವನ್ನ ಅಥವಾ ಯಾವುದೇ ರೀತಿಯಾದಂತಹ ಸಹಾಯವನ್ನ ಮಾಡಲು ಇಚ್ಛಿಸುತ್ತಾರೆ ಹೊರತು ಅವನಲ್ಲಿದ್ದಂತಹ ಕೆಟ್ಟ ಗುಣಗಳನ್ನ ನೋಡಿ ಯಾರು ಕೂಡ ಸಹಾಯ ಮಾಡೋದಿಲ್ಲ. ಮೊದಲೇ ಹೇಳಿದ ಹಾಗೆ ಕೆಟ್ಟ ಗುಣಗಳು ಬರೋದು ಕೆಟ್ಟ ಅಭ್ಯಾಸದಿಂದ ಮಾತ್ರ. ನೋಡಿ, ಒಬ್ಬ ಕುಡುಕನಿರ್ತಾನೆ, ತನ್ನ ಹೆಂಡತಿಗೆ ಹೊಡಿತಾನೆ, ಬಡಿತಾನೆ. ಇದನ್ನ ನೋಡಿದಂತಹ ಇಬ್ಬರು ಮಕ್ಕಳು ಕೂಡ ಪ್ರತಿದಿನ ನೋಡ್ತಾ ಇರ್ತಾರೆ. ಈ ಒಂದು ರಗಳೆಯನ್ನ ಪ್ರತಿದಿನ ವೀಕ್ಷಣೆ ಮಾಡ್ತಾ ಇರ್ತಾರೆ. ಆಗ ಅದನ್ನ ನೋಡಿ ಇಬ್ಬರು ಮಕ್ಕಳು ಕೂಡ ತಂದೆಯಂತೆ ಆಗ್ತಾರೆ. ಅವರು ಕೂಡ ಕೆಟ್ಟ ಅಭ್ಯಾಸವನ್ನ ಗಳಿಸ್ತಾರೆ. ಗಳಿಸೋದು ಅನ್ನೋದು ಅದೆಲ್ಲ ಚಿನ್ನಾಭರಣಗಳೆಲ್ಲ, ಕೆಟ್ಟ ಚಟಗಳನ್ನ ರೂಢಿಸ್ಕೊಳ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಅವರ ಮಕ್ಕಳನ್ನ ತೆಗಳುತ್ತಾರೆ, ಸಮಾಜದಿಂದ ದೂರ ಇಡ್ತಾರೆ. ನೋಡಿ, ಆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಒಳ್ಳೆಯ ಅಭ್ಯಾಸಗಳನ್ನ ರೂಢಿಸಿದ್ದರೆ ಮಕ್ಕಳು ಶ್ರೇಷ್ಠ ವ್ಯಕ್ತಿಗಳಾಗಿರಬಹುದಾಗಿತ್ತು. ಬಡವರೆಲ್ಲರೂ ಕೂಡ ಶ್ರೇಷ್ಠ ವ್ಯಕ್ತಿಗಳಾಗಲು ಸಾಧ್ಯವಿಲ್ಲ ಎಂಬ ಮಾತು ಅದು ಸುಳ್ಳು. ಬಡವರಾಗಿರಲಿ ಶ್ರೀಮಂತರಾಗಿರಲಿ, ಯಾರಿಗಾದರೂ ಒಳ್ಳೆಯ ಅಭ್ಯಾಸಗಳಿದ್ದರೆ ಆ ಅಭ್ಯಾಸದಿಂದ ಮೇಲೆ ಬಂದು ಒಳ್ಳೆಯ ಗುಣಗಳನ್ನ ಅಳವಡಿಸಿಕೊಂಡು ಅವರು ದೊಡ್ಡ ವ್ಯಕ್ತಿಗಳಾಗ್ತಾರೆ. ಅದೇ ಚಿಕ್ಕ ವಯಸ್ಸಿನಿಂದಲೂ ಶ್ರೀಮಂತನಾದರೂ ಕೂಡ ಕೆಟ್ಟ ಅಭ್ಯಾಸಗಳನ್ನ ರೂಢಿಸಿಕೊಂಡರೆ ಅವನು ಶ್ರೇಷ್ಠ ವ್ಯಕ್ತಿಯಾಗಲು ಎಲ್ಲಿಂದ ತಾನೇ ಸಾಧ್ಯ? ಸುಂದರೋಪಿ ಸುಶೀಲೋಪಿ ಕುಲೀನೋಪಿ ಮಹಾಜನಃ ಶೋಭತೆ ನವೀನ ವಿದ್ಯಾ ವಿದ್ಯಾ ಸರ್ವಸ್ಯ ಭೂಷಣಂ ಅಂತ ಸುಭಾಷಿತಕಾರರೇ ಹೇಳ್ತಾರೆ. ಒಬ್ಬ ಮನುಷ್ಯ ಶ್ರೀಮಂತನೇ ಆಗಿರಲಿ, ಸುಶೀಲನೇ ಆಗಿರಲಿ, ಒಳ್ಳೆಯ ಧನಿಕನಾಗಿರಲಿ, ಆತನಿಗೆ ವಿದ್ಯೆ ಇಲ್ಲದಿದ್ದರೆ ಅವನು ಎಲ್ಲಿ ಭೂಷಿಸ್ತಾನೆ, ಎಲ್ಲಿ ಶೋಭಿಸ್ತಾನೆ? ವಿದ್ಯೆ ಬರೋದು ಹೇಗೆ? ಅಭ್ಯಾಸಾನುಗತ ವಿದ್ಯಾ. ಅಭ್ಯಾಸ ಮಾಡೋದ್ರಿಂದ ವಿದ್ಯೆ ಲಭಿಸುತ್ತೆ. ಅಭ್ಯಾಸವೇ ಮಾಡದ ಮನಸ್ಸಿದ್ದರೆ ಎಲ್ಲಿಂದ ತಾನೇ ವಿದ್ಯೆ ಬರುವುದು? ನೋಡಿ, ನಾವು ಒಂದು ಬೆಟ್ಟದ ಮೇಲಿದ್ದೇವೆ. ಬೆಟ್ಟದ ಮೇಲೆ ಬರಲು ಮೊದಲು ಮೆಟ್ಟಿಲುಗಳಿರಲಿಲ್ಲ. ಈಗ ಮೆಟ್ಟಿಲುಗಳ ವ್ಯವಸ್ಥೆ ಇದೆ, ಸೋಪಾನಗಳ ವ್ಯವಸ್ಥೆ ಇದೆ. ಆ ಸೋಪಾನದ ಮೇಲೆ ಹತ್ಕೊಂಡು ಬರ್ತೇವೆ, ನಮಗೆ ಬೀಳ್ತೇವೆ ಎಂಬುದರ ಭಾವನೆ ಬರೋದಿಲ್ಲ. ನಾವು ಸುಗಮವಾಗಿ ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಳ್ತೇವೆ ಅಂತ ಒಂದು ಭಾವನೆ. ಆ ಭಾವನೆ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಸರಿಯಾಗಿ ಮೆಟ್ಟಿಲನ್ನ ಕಟ್ಟಿರೋ ಕಾರಣ, ಯಾವುದೇ ಭದ್ರ ಬುನಾದಿಯಿಂದ ಮೆಟ್ಟಿಲನ್ನ ಕಟ್ಟಿರೋ ಕಾರಣ ನಮಗೆ ಆ ಒಂದು ಭರವಸೆ ಬರುತ್ತೆ.
ಆ ಮೆಟ್ಟಿಲನ್ನ ಕಟ್ಟುವುದು ಹೇಗೆ ಅಂತ ಹೇಳಿದ್ರೆ, ಮೆಟ್ಟಿಲನ್ನ ಕಟ್ಟುವವ ಅಭ್ಯಾಸವನ್ನ ಮಾಡಿರ್ಬೇಕು. ಅಭ್ಯಾಸ ಮಾಡದೆ, ಆತನಿಗೆ ಅಭ್ಯಾಸವೇ ಇಲ್ಲದೆ ಆತ ಮೆಟ್ಟಿಲನ್ನ ನಿರ್ಮಾಣ ಮಾಡ್ತೇನೆ ಅಂತ ಹೇಳಿದ್ರೆ ಯಾರಿಗೂ ಕೂಡ ಭರವಸೆ ಇರುವುದಿಲ್ಲ. ಮೊದಲ ಅಭ್ಯಾಸದಲ್ಲಿ ಎಲ್ಲರೂ ಕೂಡ ಸೋಲ್ತಾರೆ. ಟ್ರೈ 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 ಬಟ್ ಡೋಂಟ್ ಕ್ರೈ ಅಂತ ಇಂಗ್ಲಿಷ್ ಉಕ್ತಿ ಒಂದಿದೆ. ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿ ಅಭ್ಯಾಸ ಮಾಡಿ ಮಾತ್ರ ನಾವು ಸಾಧನೆ ಮಾಡಲು ಸಾಧ್ಯ ಆಗತ್ತೆ. ನೋಡಿ, ಅಭ್ಯಾಸ ಮಾಡಿದವರಿಗೂ ಅಭ್ಯಾಸ ಮಾಡದೇ ಇರುವವರಿಗೂ ಒಂದು ಕಥೆಯ ಮೂಲಕ ವ್ಯತ್ಯಾಸವನ್ನ ತಿಳಿದುಕೊಳ್ಳೋಣ. ಒಂದು ಊರಿನಲ್ಲಿ ಒಬ್ಬ ರಾಜ. ಆ ರಾಜನಿಗೆ ಬಹಳ ಆಸಕ್ತಿ. ಯಾವುದರ ಮೇಲೆ ಅಂತ ಹೇಳಿದ್ರೆ ಶಿಲ್ಪಗಳ ಮೇಲೆ. ಒಂದು ಮೂರ್ತಿಯನ್ನ ಕೆತ್ತುವುದರ ಮೇಲೆ, ಆ ಮೂರ್ತಿಯನ್ನ ನೋಡುವುದರ ಮೇಲೆ ಎಲ್ಲವೂ ಬಹಳ ಅಂದ್ರೆ ಬಹಳ ಆಸಕ್ತಿ. ಆದರೆ ಆತನಿಗೆ ಕೆತ್ತಲು ಬರೋದಿಲ್ಲ. ಒಂದು ದಿನ ಏನಾಗುತ್ತೆ ಅಂತ ಹೇಳಿದ್ರೆ, ರಾಜ ನಾನು ಕೆತ್ತಬೇಕು ಅಂತ ನಿರ್ಧಾರ ಮಾಡ್ತಾನೆ. ಆ ರಾಜನಿಗೆ ಅಭ್ಯಾಸ ಇಲ್ಲ. ಆದ್ರೂ ಕೂಡ ಮನಸ್ಸಿನಲ್ಲಿರುವಂತ ಅಹಂಕಾರ, ನನಗೆ ಎಲ್ಲಾ ಬರುತ್ತೆ ಅಂತ ಒಬ್ಬ ಶಿಲ್ಪಿಯನ್ನ ಕರೆಸ್ತಾನೆ. ಆ ಶಿಲ್ಪಿಯೊಂದಿಗೆ ಮಾತಾಡ್ತಾರೆ. ನೀನು ಒಂದು ಶಿಲ್ಪವನ್ನ ಕೆತ್ತು, ನಾನು ಒಂದು ಶಿಲ್ಪವನ್ನ ಕೆತ್ತುತ್ತೀನಿ ಅಂತ. ಆಗ ರಾಜ ಹೇಳ್ತಾನೆ, ನನ್ನದೇ ಎಲ್ಲ ಸುಂದರ ಆಗತ್ತೆ ನಿನ್ನಕ್ಕಿಂತ ಅಂತ. ಅದಕ್ಕೆ ಆ ಶಿಲ್ಪಿ ಒಪ್ಕೋತಾನೆ. ನಂತರ ಇಬ್ಬರು ಆರಂಭ ಮಾಡ್ತಾರೆ ಶಿಲ್ಪವನ್ನ ಕೆತ್ತುವುದಕ್ಕೆ. ರಾಜನಿಗೆ ಒಂದು ಸುಂದರವಾದಂತಹ ವಿಗ್ರಹವನ್ನ ಕೆತ್ತುವುದು ಹೇಗೆ ಅಂತ ಗೊತ್ತಿರೋದಿಲ್ಲ. ಯಾವ ಕಡೆ ಎಷ್ಟು ಉಳಿಪೆಟ್ಟುಗಳನ್ನ ಕೊಡಬೇಕು ಅಂತಲೂ ಗೊತ್ತಿರೋದಿಲ್ಲ. ಅವನಿಗೆ ಅಭ್ಯಾಸವೇ ಇರುವುದಿಲ್ಲ. ಆದರೂ ಕೂಡ ಅಹಂಕಾರದಿಂದ ಆತ ಕೆತ್ತುತ್ತಾನೆ. ಅವನ ಮೂರ್ತಿ, ಅವನು ಕೆತ್ತಿದಂತಹ ವಿಗ್ರಹ ಸರಿಯಾದಂತಹ ಉಳಿಪೆಟ್ಟು ಬೀಳದೆ ವಕ್ರವಾಗಿ ಬಿಡುತ್ತೆ. ಆದರೆ ನಿಜವಾದ ಶಿಲ್ಪಿ ಕೆತ್ತಿದಂತಹ ವಿಗ್ರಹ ಸುಂದರ ಮೂರ್ತಿಯಾಗಿ ಬಾಳುತ್ತೆ. ಆಗ ರಾಜ ಕೇಳ್ತಾನೆ ಶಿಲ್ಪಿ ಹತ್ರ, ನೋಡಿ, ನಿಮಗಿಂತ ದೊಡ್ಡವನು ನಾನು ನಿರ್ಮಾಣ ಮಾಡಿದಂತ ಈ ವಿಗ್ರಹ ಯಾಕೆ ಹಿಂಗಾಯ್ತು ಅಂತ ಕೇಳಿದಾಗ, ಶಿಲ್ಪಿ ಚಿಕ್ಕವನಾದರೂ ಅವನ ಮಾತು ನಮಗೂ ಕೂಡ ಆದರ್ಶವಾಗಿದೆ. ನೋಡಿ ರಾಜ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನಗೆ ಅಭ್ಯಾಸ ಇತ್ತು. 12 ವರ್ಷಗಳ ಕಾಲ ನಾನು ಇದನ್ನ ಕಲ್ತಿದ್ದೇನೆ. ಆದರೆ ನೀವು ಅಭ್ಯಾಸವಿಲ್ಲದೆ ಮಾಡಿದ ಕಾರಣ ನಿಮಗೆ ಈ ರೀತಿಯಾಗಿದೆ. ನೀವು ಅಭ್ಯಾಸವನ್ನ ಮಾಡಿ ನಿಮಗೂ ಕೂಡ ವಿಗ್ರಹ ಮಾಡೋದು ಕರಗತವಾಗತ್ತೆ ಅಂತ ಶಿಲ್ಪಿ ಹೇಳ್ತಾನೆ. ಅವಾಗ ರಾಜನಿಗೆ ಅರಿವಾಗುತ್ತೆ, ನಾವು ಈಗ ಯಾವುದೋ ಒಂದು ವಿಷಯದಲ್ಲಿ ರಾಜನಂತೆ ಇರಬಹುದು. ಯಾರಿಗೂ ಯಾವ ವಿಷಯವೂ ಅಸಾಧ್ಯವೆಂಬುದೇ ಇಲ್ಲ. ಎಲ್ಲವೂ ಸಾಧ್ಯವೇ. ಸಾಧ್ಯವೆಂದರೆ ಸಾಧ್ಯವಾಗತ್ತೆ. ಅಸಾಧ್ಯವೆಂಬುದು ಏನೂ ಇಲ್ಲ. ಆದ್ರೆ ನಮ್ಮಿಂದ ಆ ಒಂದು ಕೆಲಸವನ್ನ ಮಾಡಲು ಯಾಕೆ ಆಗೋದಿಲ್ಲ? ನಮಗೆ ಇಲ್ಲದೆ ಇರುವಂತಹ ಅಭ್ಯಾಸದಿಂದ ಮಾತ್ರ ಅದು ಆಗೋದಿಲ್ಲ. ನಾವು ಕೂಡ ಪರಿಶ್ರಮದಿಂದ ಅಭ್ಯಾಸವನ್ನ ಮಾಡಿದ್ರೆ ಮೆಟ್ಟಿಲನ್ನು ಕಟ್ಟಬಹುದು, ರಾಕೆಟ್ ಅನ್ನು ಕೂಡ ನಿರ್ಮಾಣವನ್ನ ಮಾಡಬಹುದು. ಎಲ್ಲದಕ್ಕೂ ಕೂಡ ಜ್ಯೋತಿಷ್ಯವನ್ನು ಬೇಕಾದರೂ ಕಲಿಬಹುದು. ಅಭ್ಯಾಸ, ಮನಸ್ಸು ಎರಡು ಮುಖ್ಯ. ನಾವೆಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಯ ಸಮಯದಲ್ಲಿ ಚೆನ್ನಾಗಿ ಬರಿಬೇಕು ಅಂತ ಹೇಳಿದ್ರೆ, ವರ್ಷದ ಆರಂಭದಿಂದಲೂ ಅಂದಿನ ದಿನದ ಪಾಠವನ್ನ ಅಂದೇ ಅಭ್ಯಾಸ ಮಾಡಿ ಅದರ ಸದುಪಯೋಗ ಮಾಡಿಕೊಂಡ್ರೆ ಅವರು ಪರೀಕ್ಷೆಯನ್ನ ಸರಾಗವಾಗಿ ಎದುರಿಸಬಹುದು. ಇನ್ನು ಅದೇ ವಿದ್ಯಾರ್ಥಿಗಳು ತಾನು ಮುಂದಿನ ಜೀವನದಲ್ಲಿ ಶ್ರೇಷ್ಠ ಸಂಗೀತಗಾರನಾಗಬೇಕು, ಶ್ರೇಷ್ಠ ಭರತನಾಟ್ಯಗಾರ್ತಿಯಾಗಬೇಕು, ಹೀಗೆ ಅನೇಕ
ಬೇರೆ ಬೇರೆ ರೀತಿಯಾದಂತ ಆಸೆಗಳನ್ನ ಇಟ್ಕೊಂಡಿರ್ಬಹುದು. ಆ ಆಸೆಗಳು ಸಫಲ ಆಗೋದು, ಆ ಗುರಿಗಳು ಸಫಲ ಆಗೋದು ಯಾವಾಗ್ಲೂ ಕೂಡ ಪ್ರಯತ್ನದಿಂದ, ಅಭ್ಯಾಸದಿಂದ. ಒಬ್ಬ IAS ಮಾಡ್ಬೇಕು ಅಂತ ಹೇಳಿದ್ರೆ ಏನು ಓದದೆ IAS ಪರೀಕ್ಷೆಯನ್ನ ಬರೆಯಕ್ಕೆ ಸಾಧ್ಯ ಆಗೋದಿಲ್ಲ. ಅವನು ಅಭ್ಯಾಸ ನಡೆಸಬೇಕು, ಕಠಿಣ ಶ್ರಮವನ್ನ ಮಾಡಿ ಅವನು ಪ್ರತಿದಿನ ಬಿಡದಂತೆ ಅಭ್ಯಾಸವನ್ನ ಮಾಡಿದ್ರೆ ಮಾತ್ರ IAS ಪರೀಕ್ಷೆಯನ್ನ ಬರೆಯಲು ಸಾಧ್ಯ ಆಗತ್ತೆ. ಹಾಗೆ ಭರತನಾಟ್ಯವನ್ನ ನಾನು ಬೇರೆಯವರಿಗೆ ಹೇಳ್ಕೊಡ್ಬೇಕು ಅಂತ ಆಸೆ ಇದ್ರೆ, ಅದೊಂದು ಗುರಿಯಾಗಿದ್ರೆ ಮೊದಲು ತಾನು ಭರತನಾಟ್ಯವನ್ನ ಕಲಿಬೇಕು. ಭರತನಾಟ್ಯದ ಅಭ್ಯಾಸವನ್ನೇ ಮಾಡದೇ ಇರುವಂತಹ ಕೆಲವರು ಬೇರೆಯವರಿಗೆ ಭರತನಾಟ್ಯವನ್ನು ಹೇಳಿಕೊಡಲು ಸಾಧ್ಯವಾಗತ್ತಾ? ನಾವು ಯೋಚಿಸಬೇಕು. ಮೊದಲೇ ಹೇಳಿದಂತೆ ಅಭ್ಯಾಸವು ಎಲ್ಲದಕ್ಕೂ ಬುನಾದಿಯಾಗಿರತ್ತೆ. ಒಂದು ಮೆಟ್ಟಿಲನ್ನು ಕಟ್ಟಬೇಕಾದ್ರೂ, ಶಿಲ್ಪವನ್ನ ಮಾಡಬೇಕಾದ್ರೂ, ಕಸೂತಿಯನ್ನ ಮಾಡಬೇಕಾದ್ರೂ, ಬರೆಯಬೇಕಾದ್ರೂ ಎಲ್ಲದಕ್ಕೂ ಅಭ್ಯಾಸವೇ ಮೂಲ ಬೇರು. ತಾಯಿ ಬೇರು ಅಂತಾರಲ್ವಾ, ಆ ರೀತಿಯಾದಂತ ಬೇರು ಅಭ್ಯಾಸ. ತಾಯಿ ಬೇರನ್ನ ಕಡ್ದು ಹಾಕಿದ್ರೆ ಮರವು ಬೀಳೋ ಹಾಗೆ ಅಭ್ಯಾಸ ಎಂಬ ತಾಯಿ ಬೇರನ್ನ ನಾವು ರಕ್ಷಿಸದೆ, ನಾವು ಅಭ್ಯಾಸನೇ ಮಾಡದೆ ಹೋದ್ರೆ ನಮ್ಮ ಗುರಿ ತಲೆ ಕೆಳಗಾಗೋದಿಲ್ವಾ? ನಾವೇ ಯೋಚನೆಯನ್ನ ಮಾಡಬೇಕು. ನಮ್ಮ ಗುರಿ ಯಾವ ಕಡೆ ಇದೆಯೋ ಆ ಕಡೆಗೆ ನಾವು ಅಭ್ಯಾಸವನ್ನ ಮಾಡಬೇಕು. ನಮ್ಮ ಗುರಿ ಸಂಗೀತವನ್ನ ಹೇಳ್ಕೊಡ್ಬೇಕು ಅಂತ ಇದ್ದು ನಾವು ಭರತನಾಟ್ಯವನ್ನ ಕಲಿತ್ರೆ ಅದು ಪ್ರಯೋಜನ ಆಗೋದಿಲ್ಲ. ನಮ್ಮ ಗುರಿ ಸಂಗೀತ ಹೇಳ್ಕೊಡ್ಬೇಕು ಅಂತ ಇದ್ರೆ ಸಂಗೀತದ ಅಭ್ಯಾಸವನ್ನ ಮಾಡಬೇಕು, ಗಮಕದ ಅಭ್ಯಾಸವನ್ನ ಮಾಡಬೇಕು. ಆಗ ಮಾತ್ರ ಸಂಗೀತದ ಶಿಕ್ಷಕರಾಗಲು ಸಾಧ್ಯ. ಹಾಗೆ ಅಭ್ಯಾಸ, ಹವ್ಯಾಸ ಎರಡರ ವ್ಯತ್ಯಾಸವನ್ನ ತಿಳಿದುಕೊಂಡ್ವಿ. ಹವ್ಯಾಸ ಬರುವುದು ಅಭ್ಯಾಸದಿಂದಲೂ ಅಂತಲೂ ತಿಳಿದುಕೊಂಡ್ವಿ. ಮೊದಲು ನಮ್ಮ ಸಾಧನೆಯ ಅಭ್ಯಾಸವನ್ನ ಮಾಡಿಕೊಳ್ಳೋಣ, ಉತ್ತಮ ಹವ್ಯಾಸಗಳನ್ನ ರೂಢಿಸಿಕೊಳ್ಳೋಣ. ಆ ಅಭ್ಯಾಸದಿಂದ ಎಲ್ಲರಿಗೂ ಕೂಡ ಮಾದರಿಯಾಗೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ. ಧನ್ಯವಾದಗಳು.